ಹಾಗಾದರೆ ಇದನ್ನು ನಿವಾರಿಸುವುದು ಹೇಗೆ? ಇದಕ್ಕೆ ಸರ್ಕಾರವನ್ನು ಮಾತ್ರ ದೂಷಿಸಿದರೆ ಸಾಲದು. ಬದಲಾವಣೆ ನಮ್ಮಿಂದಲೇ ಆರಂಭವಾಗಬೇಕು. ಮೊದಲನೇದಾಗಿ ನಾವು ಲಂಚ ಕೊಡುವುದನ್ನು ನಿಲ್ಲಿಸಬೇಕು, ತೆಗೆದುಕೊಳ್ಳುವುದನ್ನು ವಿರೋಧಿಸಬೇಕು. ಎರಡನೆಯದಾಗಿ ಎಲ್ಲ ಸರ್ಕಾರಿ ಕೆಲಸಗಳು ಆನ್ಲೈನ್ ಮೂಲಕ ಆಗುವಂತೆ ಮಾಡಬೇಕು. ಮೂರನೆಯದಾಗಿ ತಪ್ಪು ಮಾಡಿದವರಿಗೆ ಕಾನೂನಿನ ಅಡಿಯಲ್ಲಿ ತಕ್ಷಣವೇ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಈಗಿನಿಂದಲೇ ಭ್ರಷ್ಟಾಚಾರದ ಬಗ್ಗೆ ಅರಿವನ್ನು ಮೂಡಿಸಬೇಕು. ನಮ್ಮ ಮಟ್ಟದಲ್ಲಿ ವೈಯಕ್ತಿಕವಾಗಿ ಲಂಚ ತೆಗೆದುಕೊಳ್ಳಬೇಡಿ, ಇನ್ನೂ ಹೆಚ್ಚು ಮೂಡಿಸಿ. ಸಮಾಜದ ಮಟ್ಟದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಭ್ರಷ್ಟಾಚಾರದ ಬಗ್ಗೆ ಅರಿವನ್ನು ಮೂಡಿಸಬೇಕು ಮತ್ತು RTI ಕಾಯ್ದೆ ಮೂಲಕ ಎಲ್ಲ ಕೆಲಸಗಳು ಆನ್ಲೈನ್ ಮೂಲಕ ಆಗಬೇಕು ಮತ್ತು DBT ಮೂಲಕ ಎಲ್ಲ ಕೆಲಸಗಳು ಫಲಾನುಭವಿಗಳಿಗೆ ಹಣ ಲಂಚಕ್ಕೆ ಅವಕಾಶ ಕಡಿಮೆ. ನನ್ನ ಮಾತುಗಳನ್ನು ಮುಗಿಸುವ ಮುನ್ನ ಒಂದೇ ಮಾತನ್ನು ಹೇಳಬಯಸುತ್ತೇನೆ. ಭ್ರಷ್ಟಾಚಾರ ಮುಕ್ತ ಭಾರತವು ನಮ್ಮ ಸ್ವಾತಂತ್ರ್ಯಕ್ಕೆ ನಾಂದಿ ಹಾಡುತ್ತದೆ. ಸ್ವಾತಂತ್ರ್ಯ ಬಂದಿದೆ ಎಂದು ನೀವು ಭಾವಿಸುತ್ತಿದ್ದೀರಿ, ಆದರೆ ನಾವು ಇನ್ನೂ ಸ್ವಾತಂತ್ರ್ಯದಲ್ಲಿ ಅಷ್ಟು ಸ್ವತಂತ್ರವಾಗಿ ಇಲ್ಲ. ಭ್ರಷ್ಟಾಚಾರ ಎನ್ನುವುದು ನಮ್ಮ ಸುತ್ತಮುತ್ತಲೂ ಎಲ್ಲ ಕಡೆ ಇದೆ. ಅದನ್ನು ನಾವು ನಿವಾರಿಸಬೇಕು. ನವಭಾರತ, ಲಂಚಮುಕ್ತ ಭಾರತ ಎನ್ನುವುದು ಕೇವಲ ಘೋಷಣೆಯಾಗಬಾರದು. ನಾವೆಲ್ಲರೂ ಕೈ ಜೋಡಿಸಿದರೆ ಮಾತ್ರ ಆ ಕನಸು ನನಸಾಗಲು ಸಾಧ್ಯ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.